ನಾನು ಟೀಚರ್ ಹೇಳ್ತಾರೆ ಇನ್ನೊಬ್ರು ಇದು ಅಂತಾರ, ನಾನು ಟೈಮಿಗೆ ಸರಿಯಾಗಿ ಬಂದು ಕ್ಲಾಸಿಗೆ ಕೂತ್ಕೋಬೇಕು ಅಂದ್ರೆ ಇವತ್ತು ಸರಿಯಾದ ಟೈಮಿಗೆ ಬಂದು ನೀವೆಲ್ಲ ಕೂತಿದ್ರಿ. ಐ ಅಪ್ರಿಷಿಯೇಟ್ ದಟ್. ಯಾರಿಗೋಸ್ಕರ ನಾನು ಐ ವಾಂಟ್ ಟು ಮೇಂಟೈನ್ ಮೈ ಟೈಮ್. ಈಗ ನಾನು ಒಂದು 5 ನಿಮಿಷ ಲೇಟಾಗಿ ಬಂದ್ರೆ ಅವ್ರೇನು ಅಂತಿರ್ಲಿಲ್ಲ, ಬೆಂಗಳೂರು ಟ್ರಾಫಿಕ್ ಹೆಂಗಿದ್ರು ಗೊತ್ತು ಅದೆಲ್ಲ ಹೇಳ್ತಾರೆ. ಬಟ್ ನನ್ನ ಖುಷಿಗೆ, ನನ್ನ ಡಿಸಿಪ್ಲಿನ್ಗೆ, ಅರೆ ಗೆಟ್ ಮೈ ಪಾಯಿಂಟ್. ಸೊ ಟೈಮ್ ತಿಳ್ಕೊಂಡೆ, ಐ ಹ್ಯಾವ್ ಅಪ್ ಟು 4 PM. ಸೊ ವಾಟ್ ಎವರ್ ಐ ಕ್ಯಾನ್ ಡೂ, ಲೆಟ್ ಮಿ ಡೂ ಇಟ್. ಗಿವ್ 100%. ನಾವೇನ್ ಮಾಡ್ತೀವಿ, ಗಿವ್ 100%. ಪರ್ಕೊಳ್ಳಿ, ದಿಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. Give your 100% in whatever you do. Give your 100%. ಯಾಕೆ ಮಾಡ್ತೀವಿ, ಕಾಟಾಚಾರಕ್ಕೆ ಯಾಕೆ ಮಾಡಬೇಕು? ಏನಂತೀರ? ಈಗ ನಾನು ಇಲ್ಲಿದ್ದೀನಪ್ಪ, ಮೊಬೈಲ್ ದೂರ ಇಟ್ಬಿಟ್ಟೆ, ಲ್ಯಾಪ್ಟಾಪ್ ಆಫ್ ಮಾಡಿ ಅವ್ರ ಕೈ ಕೊಟ್ಬಿಟ್ಟೆ, ಹೇಗಿರೋ ಜವಾಬ್ದಾರಿ ಅವ್ರು ಇದ್ದಾರೆ, ಅವ್ರು ಹೇಗೆ ತೋರಿಸ್ತಾರೆ ಅಂತ. ಕರೆಕ್ಟ್? ಸೊ ಐ ಆಮ್ ಹಿಯರ್ 100%. ವೆನ್ ಐ ಆಮ್ ಹಿಯರ್ 100%, ನನಗೇನು ಅನ್ಸುತ್ತೆ, ಇವರೆಲ್ಲ ಇಷ್ಟು ಜನ ಇದ್ದಾರೆ, ಸಂಜೆ ಒಳಗಡೆ ವಾಟ್ ಈಸ್ ದಟ್, ನನ್ನ ಅನುಭವ 30 years ಆಫ್ ಎಕ್ಸ್ಪೀರಿಯನ್ಸ್ ಇದೆ, 10 lakhs ಪೀಪಲ್ಸ್ ಇದುವರೆಗೂ ನಾನು ಟ್ರೈನಿಂಗ್ ಮಾಡೀನಿ. ಅದರ ಅನುಭವದ ಆಧಾರದ ಮೇಲೆ ಈ ಅಗಸ್ತ್ಯ ವಿದ್ಯಾನಿಕೇತನ್ ಶಾಲೆಯ 40 ಜನ, ಆಲಿಬಾಬಾ ಮತ್ತು 40 ಕುಳ್ಳರ ಕಥೆ ಇಲ್ಲ, ನೀವೆಲ್ಲ ಕುಳ್ಳರಲ್ಲ, ನೀವು ಆಲಿಬಾಬಾ ಮತ್ತು 40 ಬುದ್ಧಿವಂತರು, ಇವತ್ತು JP ಮತ್ತು 40 ಬುದ್ಧಿವಂತರು. ಕರೆಕ್ಟಾ? JP ಮತ್ತು 40 ಬುದ್ಧಿವಂತರು ಈ ಪ್ರಪಂಚನೇ ಬದಲಿಸ್ತಾರೆ. ಸೀರಿಯಸ್ಲಿ, ನಾವು ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೇನೆ ಲೈಫಲ್ಲಿ ಎಷ್ಟೊಂದು ಚೇಂಜ್ ಮಾಡಕ್ ಸಾಧ್ಯ. 40 ಜನ ಇಲ್ಲಿರೋ ಡಿಸೈಡ್ ಮಾಡಿಬಿಟ್ರೆ ಏನೋ ಹೌ ಡು ಯು ಫೀಲ್? ವಾಟ್ಸ್ ಯುವರ್ ನೇಮ್? ಶ್ರಾವ್ಯ. ಏನ್ ಬೇಕಾದ್ರೂ ಮಾಡ್ಬೋದಲ್ಲ? What is that you want to become? No idea. Okay, SSLC ನಲ್ಲಿ no idea. But after this, no idea ಬೇಡ. ಇವತ್ತು have some idea what you want to become in your life. That is what is most important. Have goal in your life. If you have some goal in your life, then you are going to dedicate your life for that goal and you start working doing that. Got the point? We should have a lot of dreams, but we should focus on goals. So goal setting is very, very important, and you should work towards goals. When you start working towards goals, then only things will happen, wonders will happen, and people start appreciating you. Wow, Shravya, ಆಗಿದ್ಲು, ಹೀಗಾಗೋದ್ಲು, ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆದ್ಬಿಟ್ರೆ ಬಾ ನಮ್ಮ ಸ್ಕೂಲಿಗೆ ಕರಿತೀವಿ, ಸನ್ಮಾನ ಮಾಡ್ತೀವಿ, ಶಾಲಾ ಹಾಕ್ತೀವಿ. Hey Shravya, see Shravya, she was just like you. Okay, she was just like you, but today she is like this. ಅಂತ ಅಲ್ಲಿ ಯಾರು ಆಂಕರ್ ಮಾಡ್ತಾರೆ ಹೇಳ್ತಾರಾ ಇಲ್ವಾ? Okay, let us honor Shravya. Okay, our old student of this prestigious school ಅಂತ ಹೇಳಿ ಅಲ್ಲಿ ಬಂದವರೆಲ್ಲ ಸ್ಟ್ಯಾಂಡಿಂಗ್ ಓವೇಷನ್ ಮಾಡಿ ಕ್ಲಾಪ್ಸ್ ಹೊಡಿತಾ ಇದ್ರೆ, ಜಸ್ಟ್ ಇಮ್ಯಾಜಿನ್ ಇನ್ ದಟ್ ಪ್ಲೇಸ್. ಹೌ ಡು ಯು ಫೀಲ್? ಹೇಗೆ ಅನಿಸ್ತಾ ಇದೆ ಶ್ರಾವ್ಯ? ಚೆನ್ನಾಗಿರುತ್ತಲ್ಲ? ಸೊ ಇಫ್ ಯು ಹ್ಯಾವ್ ದಟ್ ಫೀಲಿಂಗ್ ಇನ್ ಯು, ಸೀರಿಯಸ್ಲಿ ನೀವೇನು ವಿಜುವಲೈಸ್ ಮಾಡ್ತೀರಾ, ವಾಟ್ ಎವರ್ ಯು ವಿಜುವಲೈಸ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಟೇಕ್ ಇಟ್ ಫ್ರಮ್. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್. ಅದಕ್ಕೆ ಸಾಫ್ಟ್ವೇರ್ ಇರುತ್ತೆ, ಯು ಕ್ಯಾನ್ ರೈಟ್ ಯುವರ್ ಓನ್ ಫ್ಯೂಚರ್. ಹಣೆ ಬರಹ ಅಂತೀವಲ್ಲ, ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್. ಸ್ಕ್ರಿಪ್ಟ್ ಅಂದ್ರೆ ಏನು? ನಾನು ಪುಸ್ತಕ ಬರೀತೀನಿ, ನನಗೇನೋ ಸರಿ ಇಲ್ಲ ಅಂದರೆ ಎಡಿಟ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ. ಯುವರ್ ಲೈಫ್ ಇಸ್ ಲೈಕ್ ಎ ಬುಕ್. ಯು ಕ್ಯಾನ್ ಸ್ಕ್ರಿಪ್ಟ್, ಯು ಕ್ಯಾನ್ ಕರೆಕ್ಟ್, ಯು ಕ್ಯಾನ್ ಎಡಿಟ್ and write what you want in that book, because you are believing in yourself. Seriously friends, ನಾನು ಸುಮಾರು ಜನ ನೋಡಿದ್ದೀನಿ, ಅವರ ಕ್ಲಾರಿಟಿ ಇರಲ್ಲ, ಅವರಿಗೆ ಒಂದ್ಸರಿ ಕ್ಲಾರಿಟಿ ಬಂದ ತಕ್ಷಣನೇ ಅವರು ಫ್ಲೈಯಿಂಗ್ ಕಲರ್ಸ್ ಅಂತ ಯೂಸ್ ಮಾಡ್ತೀವಲ್ಲ ವರ್ಡ್, ಫ್ಲೈಯಿಂಗ್ ಕಲರ್ಸ್. ಆ ಫ್ಲೈಯಿಂಗ್ ಕಲರ್ಸ್ ನೀವು ಮಾಡ್ಕೊಳಕ್ಕೆ ಸಾಧ್ಯ. ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್. ಒಂದು ಬೆರಳು ತಗೊಳ್ಳಿ, ಹಣೆ ಹತ್ರ ಇಟ್ಕೊಳ್ಳಿ, ಒಂದು ಬೆರಳು ಇಟ್ಕೊಳ್ಳಿ, ನಿಮ್ಗೆ ಸುಮ್ಮನೆ ಒಂದು 2-3 ಲೈನ್ ಬರ್ಕೊಳ್ಳಿ. ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್.
ಐ ಗ್ಯಾರಂಟಿ ಯು ಆರ್ ಯುವರ್ ಓನ್ ಬ್ರಹ್ಮ. ಬ್ರಹ್ಮ ಬರೀತಾನೆ ಅಂತ ಹೇಳ್ತಾ ಇರ್ತಾರಲ್ಲ, ಆ ಬ್ರಹ್ಮ ಯಾರು ಅಂದ್ರೆ ನೀವೇ. ಅದ್ಯಾರು ಹೇಳಿರಲ್ಲ ನಿಮಗೆ, ಬಟ್ ನನಗೆ ಅರ್ಥ ಹೋಗಿದೆ. ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್, ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ದೆನ್ ಆಮೇಲೆ ಜನ ನಿಮ್ಮನ್ನ ಆಟೋಗ್ರಾಫ್ ಕೇಳ್ತಾರೆ, ಆಮೇಲೆ ಫೋಟೋಗ್ರಾಫ್ ಕೇಳ್ತಾರೆ. ಕರೆಕ್ಟಾ? ಆ ಥರ ಒಂದು ಸ್ವಲ್ಪ ಅನಿಸಿದ್ರೆ ಹೆಂಗೆ ಅನ್ಸುತ್ತಲ್ಲ, ವಾಟ್ ಎವರ್ ಫೀಲ್ಡ್ ಇಟ್ ಈಸ್ ಯುವರ್ ಆಪ್ಷನ್. ಯಾರ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಡಸಂಟ್ ಮ್ಯಾಟರ್. ಬಟ್ ಅದರೊಳಗಡೆ ನಾನು ಐ ವಾಂಟ್ ಟು ಬಿಕಮ್ ಅನ್ ಅಚೀವರ್, ಐ ವಾಂಟ್ ಟು ಬಿಕಮ್ ಎ ಲೀಡರ್ ಅಂದರೆ, ನಾನು ದೊಡ್ಡದಾಗಿ ಬೆಳಿಬೇಕು ಅಂದರೆ ಆ ದೊಡ್ಡದಾಗಿ ಬೆಳೆಯೋಕ್ಕೋಸ್ಕರ ನಾನೀಗೇನೋ ಓದ್ತಾ ಇದ್ದೀನಿ. ಕರೆಕ್ಟಾ? ಇದನ್ನ ಚೆನ್ನಾಗಿ ಓದ್ತಾ ಇರೋದು ಪುಸ್ತಕ ಮಾರ್ಕ್ಸ್ಗೋಸ್ಕರ ಓದ್ತಾರೆ, ನನಗೋಸ್ಕರ ಓದ್ಬಿಟ್ರೆ ಕಷ್ಟಪಟ್ಟು ಓದೋದು, ಇಷ್ಟಪಟ್ಟು ಓದಿದರೆ ಆ ಸರಸ್ವತಿ ನಮಗೆ ಸ್ವಲ್ಪ ಬೇಗ ಒಲಿತಾರೆ. ಏನಂತೀರ? ಹೌದಲ್ಲ? ನಾವು ಬರೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಜಾಸ್ತಿ ಆಡ್ತೀವಿ. ನೀವು ಸರಸ್ವತಿ ಬಾರಮ್ಮ ಅಂತೀರಾ? ಬರೀ ಅಲ್ಲಿ ಫೋಟೋ ಇಟ್ಟಿರ್ತಾರೆ, ಇದಿಟ್ಟಿರ್ತಾರೆ. ಇವಾಗ ಒಂದು ಕೆಲಸ ಹೊಸದಾಗಿ ಈ ಶುರು ಮಾಡಿದ್ದಾರೆ, ಭಾಗ್ಯದ ಶಾರದಮ್ಮ ಅಥವಾ ಸರಸ್ವತಿ ಇಲ್ಲ, ಭಾಗ್ಯದ ಸರಸ್ವತಿ ಬಾರಮ್ಮ ಅಂತ ಪ್ರೇ ಮಾಡ್ಕೊಂಡು 3 ಸರಿ ಕಮಾನ್. ನನ್ನ ಸಲ್ಯೂಟ್, ನಮಸ್ಕಾರ ಮಾಡಿ ಎಲ್ಲರೂ. ಓಕೆ, ಭಾಗ್ಯದ ಸರಸ್ವತಿ ಬಾರಮ್ಮ 3 ಸರಿ. ಭಾಗ್ಯದ ಸರಸ್ವತಿ ಬಾರಮ್ಮ, ಭಾಗ್ಯದ ಸರಸ್ವತಿ ಬಾರಮ್ಮ, ಭಾಗ್ಯದ ಸರಸ್ವತಿ ಬಾರಮ್ಮ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಆಕ್ಟಿವಿಟಿ ಮಾಡಿಸಿರೋದು, ಏನೋ ಜಸ್ಟ್ ಥಾಟ್ ಬಂತು. ಕರೆಕ್ಟ್? ಯಾಕೆ? ಐ ಆಮ್ ಓಪನ್ ಮೈಂಡೆಡ್. ಕರೆಕ್ಟ್? ಸೊ ಓಪನ್ ಮೈಂಡೆಡ್, ಫ್ರೀ ಆಗಿದ್ದೀನಿ, ಆರಾಮಾಗಿದ್ದೀನಿ, ಆರಾಮಾಗಿ ಕೂತಿದ್ದೀನಿ, ಮೈಕ್ ಬರ ಇದೆ, ಸಪೋರ್ಟಿವ್ ಆಗಿದೆ.